ಯಾದಗಿರಿ ಜಿಲ್ಲೆಯಲ್ಲಿ ಕಾರ್ಮಿಕರ ಕಾಯ್ದೆಗಳ ತಿದ್ದುಪಡಿ ಮಾಡಿದ ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಜಿಲ್ಲಾ ಸಮಿತಿಯಿಂದ ಧರಣಿ. ಈ ಸಂದರ್ಭದಲ್ಲಿ ಚಾಮರಾಜ ಜಿಲ್ಲಾ ಕಾರ್ಯದರ್ಶಿ ಚಂದಪ್ಪ ಕಟ್ಟಿಮನಿ, ಜಿಲ್ಲಾ ಗೌರವಾಧ್ಯಕ್ಷರು ರಾಮು ರಾಠೋಡ್, ಜಿಲ್ಲಾ ಉಪಾಧ್ಯಕ್ಷರು ಅಮಲಯ್ಯ ಅರಳಲ್ಲಿ, ಸಹ ಕಾರ್ಯದರ್ಶಿ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಯಾವ ನೈತಿಕತೆ ಇದೆ ಗುರುಗಳಿಗೆ ಮೀಸಲಾತಿ ಕೊಡಬಾರ್ದು ಅಂತ ಹೇಳಕ್ಕೆ ಒಂದು ವೆಬ್ಸೈಟ್ ಇದೆ, ಫೆಡರಲ್ ಟ್ರೈಬಲ್ ವೆಬ್ಸೈಟ್ ಇದೆ ಕೇಂದ್ರ ಸರ್ಕಾರ. ಆ ವೆಬ್ಸೈಟ್ಗೆ ಹೋಗಿ ದಯವಿಟ್ಟು ಸಲ್ಲಿಸುವಲ್ಲಿ 1950 ಆ ಒಂದು ಕೇಂದ್ರ ಸರ್ಕಾರದ ವೆಬ್ಸೈಟ್ ಅಲ್ಲಿ ನಾವು ಫೆಡರಲ್ ಟ್ರೈಬಲ್ ನಾವು ಬಂದಿದ್ದು 1950ರಿಂದ ನಾವು ನಿಮ್ಮ ಸಮಾಜಕ್ಕೆ ನಮ್ಮ ಖಂಡಿತಕ್ಕೆ ನಮ್ಮ ಸಮಾಜದಲ್ಲಿ ಓಟ ಕೊಡಬೇಕು ಬರುವ ದಿನಗಳಲ್ಲಿ ಕುರುಬರು ಹಿಂಗೆ ಇರಲ್ಲ. ಓಟ್ ಹಾಕ್ತೇವೆ, ಎಣ್ಣೆಲ್ಲ ಗೆಲ್ತಾರೆ, ಬಂದೈತಿ ಬಡತನ ರೇಖೆಗಿಂತ ಕೆಳಗಿರುವ ಹಾಗೂ ಮಾಧ್ಯಮ ವರ್ಗದ ಜನರು ಎಂದು ತಮ್ಮ ತಮ್ಮ ಗಮನಕ್ಕೆ ತರಲು ಅಖಿಲ ಭಾರತ AICPCW ರಾಷ್ಟ್ರೀಯ ಸಾಮಾನ್ಯ ಮಂಡಳಿಯ ಸಭೆಯಲ್ಲಿ ಅಂಗೀಕರಿಸಲಾದ ನಿರ್ಣಯಗಳ AICWBW ಇವರಿಗೆ ನಾನು ಏನು ವಿಜ್ಞಾಪನೆ ಮಾಡ್ಕೊತೀನಿ ಅಂತಂದರೆ, ತಮ್ಮ ಬೇಡಿಕೆಗಳನ್ನು ಇವತ್ತೇ ಅಂದರೆ ಈಗೇ ಟ್ಯಾಕ್ಸ್ ಮಾಡಿ, ಇದು ಕೆಲವೊಂದು ಇದರಲ್ಲಿ ನೋಡಿದಾಗ ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಿಸಿರ್ತಕ್ಕಂಥ ಕಾಯ್ದೆಗಳಿದೆ ಮತ್ತು ಕೆಲವೊಂದು ಸ್ಟೇಟ್ ಗೌರ್ಮೆಂಟಿಗಿದೆ. ಸ್ಟೇಟ್ ಗೌರ್ಮೆಂಟಿದ್ದು ಇವತ್ತು ಆಲ್ರೆಡಿ ನಾನು ಏನಪ್ಪ ಅಂದರೆ ನಿನ್ನೆ ಫ್ಯಾಕ್ಸ್ ಮಾಡಿ ಇಮಿಡಿಯೇಟ್ ಇದನ್ನು ಚೇಂಜ್ ಮಾಡಲಿಕ್ಕೆ ನಾನು ಏನಪ್ಪ ಅಂದರೆ ನಮ್ಮ ಕಮಿಷನರಿಗೆ ಇದನ್ನು ಕಳಿಸ್ತೀನಿ. ನಾವೇನು ಹೇಳಿದ್ದೀರಿ ಯಥಾವತ್ತಾಗಿ ನಾನು ಕಳಿಸ್ತೇನೆ, ಇದನ್ನು ಕೋಶಿಶ್ ಮಾಡ್ತೀವಿ. ಬಟ್ ಈಗ ಏನಾಗಿದೆ ನಮ್ಮ ಹತ್ರ ಈ ಮಂಡಳಿಯಿಂದ ತಾವೇನು ಕೇಳಿದಿರಿ ಇದನ್ನು ಸೆಸ್ಸನ್ನು ಈ 2% ಏನು ಸೆಸ್ಸು ಹೆಚ್ಚಿಸ್ಬೇಕಂತ ಏನು ಕೇಳ್ತಾ ಇದ್ದೀರಿ. ಇದು ಸೆಂಟ್ರಲ್ ಆ್ಯಕ್ಟ್ ಇದೆ, ಸೆಂಟ್ರಲಲ್ಲಿ ಚೇಂಜ್ ಆಯಿತು ಅಂದರೆ ರೆಗ್ಯುಲೇಷನ್ಸ್ ಈಗ ಆಲ್ರೆಡಿ ಈಗ ನಮ್ಮದು ನೋಟಿಫಿಕೇಷನು ಹೊಸ ಕರ್ನಾಟಕ ರೂಲ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಸಾಧ್ಯ ಇದೆ ಅದು ನೋಡ್ಕೊಂಡ್ಬಿಟ್ಟು ನಾವು ಮಾಡಿದರೆ ಉತ್ತಮ ಅಂತ ನನಗನ್ನಿಸ್ತದೆ. ಆಯಿತು, ಇವತ್ತೇನು ತಾವು ಕೊಟ್ಟಿದ್ದೀರಿ ಇದನ್ನು ನಾವು ಮನವಿಯನ್ನು ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತೇ ಕೂಡಲೇ ನಮ್ಮ ಇಲಾಖೆಗೆ ಮತ್ತು ನಿಮ್ಮ ಮಂಡಳಿಗೆ CEO ಸಾಹೇಬರಿಗೆ ಕಳಿಸಿ ನಾನು ಮಾತಾಡಿ ಕೆಲವೊಂದು ಏನು ಈ 59 ವರ್ಷ ಇರ್ಬೋದು ಮತ್ತು ನವೀಕರಣಕ್ಕೆ 1 ವರ್ಷ ಇದ್ದಿದ್ದು 3 ವರ್ಷ ಇರ್ಬೋದು ಮತ್ತು ಕನಿಷ್ಠ ವೇತನ 36,000 ಇರ್ಬೋದು ಮತ್ತು ಕಟ್ಟಡ ಕಾರ್ಮಿಕರಿಗೆ ಪ್ರತ್ಯೇಕ ಕಾನೂನು ಏನು ರಚನೆ ಆಗಿದೆ ಅದನ್ನು ಈ 44 ಯಥಾವತ್ತಾಗಿ ಜಾರಿ ಮಾಡಬೇಕಂತ ಏನು ಹೇಳ್ತೀರಿ ಅದನ್ನು ನಾನು ಇವತ್ತೇ ಮನವಿಯನ್ನು ಕಳಿಸ್ತೀನಿ. ಈ ಮನವಿಯನ್ನು ಸ್ವೀಕರಿಸಿರ್ತಕ್ಕಂಥ ಮಾನ್ಯ ಅಧಿಕಾರಿಗಳಿಗೂ, ನಮಗೆ ರಕ್ಷಣೆ ನೀಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಕೋರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಮತ್ತು ಮನವಿಯನ್ನು ಸಲ್ಲಿಸತಕ್ಕಂಥ ಪತ್ರಕರ್ತ ಮಿತ್ರರಿಗೂ, ವಿಡಿಯೋ ಮಿತ್ರರಿಗೂ ಮತ್ತು ನಮ್ಮ ಕಾರ್ಮಿಕ ಬಾಂಧವರಿಗೂ ಎಲ್ಲರಿಗೂ ಕೆಂಪು ವಂದನೆಗಳನ್ನು ಮತ್ತು ಕ್ರಾಂತಿಕಾರಿ ವಂದನೆಗಳನ್ನು ಸಲ್ಲಿಸಿ ಈ ಸಭೆಯಲ್ಲಿ ಮುಕ್ತಾಯ ಮಾಡಬೇಕು.